ಮಾಗಡಿ ತಾಲೂಕಿನ ಅಲ್ಲೂ ಸಮಸ್ತ ನಾಡಿನ ಜನತೆಗೆ ಅದರ ಮಾಗಡಿ ತಾಲೂಕಿನ ಎಲ್ಲ ಬಾಂಧವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಅದೇ ರೀತಿ ನಾಳೆ ಬರುವಂತ ರಂಜಾನ್ ಹಬ್ಬದ ಮುಸ್ಲಿಂ ಮುಖಂಡರಿಗೆ ಮತ್ತು ಅಲ್ಪಸಂಖ್ಯಾತ ವಿಭಾಗದ ಎಲ್ಲ ಮುಖಂಡರುಗಳಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಇವತ್ತೇನು ಒಂದು ಪತ್ರಿಕಾಗೋಷ್ಠಿ ಕರೆದಿರೋಂಥ ವಿಷಯ, ಮೊನ್ನೆ ತಾನೇ ನಮ್ಮ ಪಕ್ಕದ ಕ್ಷೇತ್ರವಾದ ಕುಣಿಗಲ್ ಕ್ಷೇತ್ರದ ಡಿ ಕೃಷ್ಣಕುಮಾರ್ ಅವರು, ಬಿಜೆಪಿಯ ಮುಖಂಡರು ಡಿ ಕೃಷ್ಣಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಸಭೆಯನ್ನ ಮಾಡಿ, ಯಾವುದೋ ಒಂದು ಅವರ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳಿಕ್ಕೆ ಸಭೆಯನ್ನ ಮಾಡಿ ಅಲ್ಲಿ 2 ಸಲ ಉಚ್ಚಾರಣೆ ಮಾಡಿದ್ದಾರೆ. ನಮ್ಗೆ ಮೋಸ ಮಾಡಿ ಮಾಗಡಿ ತಾಲೂಕಿಗೆ ನೀರನ್ನ ಕೊಟ್ಟಿದ್ದಾರೆ, ರಂಗನಾಥ್ ಅವರು ಮಾಗಡಿ ತಾಲೂಕು ನೀರು ಹರಿಸ್ತಾ ಇದ್ದಾರೆ ಅಂತ ಹೇಳಿ 2 ಸಲ ಅವರು ಉಚ್ಚಾರಣೆಯನ್ನ ಮಾಡಿದ್ದಾರೆ. ದಯಮಾಡಿ ಮಾಗಡಿ ತಾಲೂಕಿನ ಜನತೆ ಮತ್ತೆ ಕುಣಿಗಲ್ ಜನತೆ ಇವತ್ತು ಅಣ್ತಂದಿರ್ತಾವ ಸೌಹಾರ್ದಯುತವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಚೆನ್ನಾಗಿದ್ದೀವಿ, ಸಂಬಂಧಗಳು ಬೆಳೆಸ್ಕೊಂಡು ಚೆನ್ನಾಗಿದ್ದೀವಿ, ವ್ಯವಹಾರಗಳು ಮಾಡ್ತಾ ಇದ್ದೀವಿ. ಎತ್ಕಟ್ಟುವಂತ ಕೆಲಸವನ್ನ ಮಾಡಬೇಡಿ ಅಂತ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ. ಯಾಕೆಂದ್ರೆ ನೀರಿಂದ ನೋಡಿದಾರೆ ನೀವು, ಸೂಕ್ಷ್ಮವಾದ ವಿಷಯಗಳು ಇವೆಲ್ಲ. ನಾವೇನ್ ಯಾವ್ದು ಕೇಳ್ತಾ ಇಲ್ಲ, ನಮ್ಮ ಏನ್ ಅಲೋಕೇಶನ್ ಆಗಿದೆ, ನಮ್ಗೇನ ಅಲೋಕೇಶನ್ ಆ ನೀರನ್ನ ಕೇಳ್ತಾ ಇದೀವಿ ಅಷ್ಟೇ, ಹಕ್ಕನ್ನ ಕೇಳ್ತಾ ಇದೀವಿ. ಅದರಲ್ಲಿ ಮಧ್ಯದಲ್ಲಿ ಇವರು ನಮ್ಗಿನ ಮಾಗಡಿ ತಾಲೂಕು ನೀರೇ ಬಿಟ್ಟಿಲ್ಲ, ಯಾವ ಕೆರೆಗೆ ತುಂಬಿಸಿಲ್ಲ, ನೀರ್ ಬಿಟ್ಟಿಲ್ಲ. ಎಲ್ಲೋ ಒಂದ್ ಕಡೆ 1-2 ಕೆರೆಗೆ ಚೆಕ್ ಮಾಡಿರೋದಿರ್ಬೋದು, ನೀರ್ ಸರಿಯಾಗಿ ಹೋಗುತ್ತೆ ಅಂತ ಚೆಕ್ ಮಾಡಿರೋದಿರ್ಬೋದು, ಬಿಟ್ರೆ ನಮ್ಮ ಮಾಗಡಿ ತಾಲೂಕು ಇನ್ನ ನೀರ್ ಬಿಡ್ತಾ ಇಲ್ಲ. ಅದು ಸಂಕ್ಷಿಪ್ತವಾಗಿ ನಮ್ಮ ವೆಂಕಟೇಶ್ ಅಣ್ಣವ್ರಿಗೆಲ್ಲ ಗೊತ್ತು, ವೆಂಕಟೇಶ್ ಅಣ್ಣವ್ರು ಮಾತಾಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಭೆ ಸಮಾರಂಭಗಳಲ್ಲಿ 100 ಜನ ನಮ್ಮ ಕಾರ್ಯಕರ್ತರು ಇರುವಂತ ಸಮಯದಲ್ಲಿ, ಅದ್ರ ಸಂದರ್ಭದಲ್ಲಿ ಈ ನೀರಿನ ವಿಚಾರವಾಗಿ ಮಾಗಡಿ ತಾಲೂಕು ನೀರು ಹರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದ್ಯಾಕೆ ಇದು ಕುತೂಹಲ ಮಾತುಗಳನ್ನ ಆಡ್ತೀರಾ ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ. ದಯಮಾಡಿ ಇಂಥವೆಲ್ಲ ಬಿಡ್ಬೇಕು, ಎತ್ಕಟ್ಟುವಂತ ಕೆಲಸವನ್ನ ದಯಮಾಡಿ ಬಿಡ್ಬೇಕು. ನೀವು ಸಹ ಮಾಗಡಿ ತಾಲೂಕಿನ ಅಳಿಮಯ, ನೀವೇ ಮಾಗಡಿ ತಾಲೂಕಿನ ಅಳಿಮಯ ಆಗಿದೆ, ನೀವೇ ಅರ್ಥ ಮಾಡ್ಕೊಳ್ಳಿ. ಅದೇ ಅಳಿಮಯ ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀವಿ, ಇಂತ ಎತ್ಕಟ್ಟುವಂತ ಕೆಲಸವನ್ನೇ ಮಾಡ್ಬಿಡಿ. ಸೂಕ್ಷ್ಮವಾದ ವಿಷಯಗಳು ಇವೆಲ್ಲ. ಯಾಕೆಂದ್ರೆ ನಮ್ಗೆಲ್ಲ ಜನಗಳ ಅರ್ಥ, ಜನಗಳು ಏನಾಗುತ್ತೆ ಅಂದ್ರೆ ಅವ್ರು ಹೇಳಿದ್ರೆ ದೊಡ್ಡ ಮಾಡ್ಕೊಂಡೆ ನಮ್ಮ ಕುಣಿಗಲ್ ತಾಲೂಕೆ ಬಿಟ್ಟಿಲ್ಲಪ್ಪ, ಮಾಗಡಿ ತಾಲೂಕಲ್ಲಿ ನೀರ್ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿ ನಾವು ಕುಣಿಗಲ್ ತಾಲೂಕನ್ನ ಕಿತ್ಕೊಳಕ್ ಹೋಗ್ತಾ ಇಲ್ಲ. ಕುಣಿಗಲ್ ತಾಲೂಕು ನೀರ್ನ ನಮಗ್ ಕೊಟ್ಬಿಡಿ ಸ್ವಾಮಿ, ನಾವೆಲ್ಲೂ ಕಿತ್ಕೊಳಕ್ ಹೋಗ್ತಾ ಇಲ್ಲ. ನಮ್ಮ ಹಿಂದಿನ ಕಾಲದಲ್ಲಿ ಇವತ್ತೇನು ಹೇಮಾವತಿ ನೀರು ಮಾಗಡಿ ತಾಲೂಕಿಗೆ ಏನಾದ್ರು ಬರ್ಬೇಕು ಅಂತ ಹೇಳಿ ಮುಖ್ಯ ಕಾರಣ, ಪ್ರಥಮ ಸ್ಥಾನದಲ್ಲಿ ನಿಂತ್ಕೊಳ್ಳುವಂತವ್ರು ನಮ್ಮ ಎಚ್.ಎಂ. ರೇವಣ್ಣವರು. ಅವ್ರ ಕಾಲದಿಂದ ಟಿ.ಎ. ರಂಗಣ್ಣವ್ರ ಕಾಲದಿಂದ ಎಡ್ಕೊಂಡ್ಬಂದಂತ ಇವತ್ತು ನೀರಾವರಿ ಸೌಲಭ್ಯ ಇಲ್ಲ ಒಂದು ಅಂತಿಮ ಹಂತಕ್ಕೆ ಬಂದೈತೆ. ಆ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಸೌಲಭ್ಯ ನಮ್ಗೆ ಒದಗಿಸ್ಬೇಕಾದ್ರೆ ನೀರು ಬರ್ತದೆ ಅನ್ನೋ ಟೈಮಲ್ಲಿ ನೀವ್ ಈಗಾಗ್ಲೇನೆ ಎತ್ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ದಯಮಾಡಿ ನಿಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೀವಿ. ನೀವೊಬ್ರು ಹಿರಿಯ ಮುಖಂಡರುಗಳಿದ್ದೀರಾ, ದಯಮಾಡಿ ಇಂತ ಕುಚೋದ್ಯ ಮಾತುಗಳನ್ನ ಆಡ್ಲಿಕ್ಕೆ ಹೋಗ್ಬೇಡಿ ಅಂತೇಳಿ ಅವ್ರ ಹತ್ರ ಮನವಿ ಮಾಡ್ತಾ, ನಾನು ಮತ್ತೊಮ್ಮೆ ಅವ್ರಿಗೆ ಹೇಳ್ತಾ ಇದ್ದೀನಿ, ನಮ್ಮ ತಾಲೂಕಿಗೆ ಬರುವಂತ ನೀರನ್ನ ಮಾತ್ರ ನಾವು ಕೇಳ್ತೀವಿ, ಬಿಟ್ರೆ ನಿಮಗೆ ಸಂಬಂಧಪಟ್ಟಂತ ನಿಮ್ಗೆ ಅನ್ಯಾಯ ಮಾಡಿ ನಾವು ತಗೊಳ್ಳುವಂತ ಇದಿಲ್ಲ. ಯಾಕೆಂದ್ರೆ ಇದು ನೈಸರ್ಗಿಕವಾದ ಸಂಪತ್ತು. ಇವತ್ತು ಕಾವೇರಿ ನೀರನ್ನೇ ನಾವು ತಮಿಳ್ನಾಡಿಗೆ ಕೊಡ್ತಾ ಇದೀವಿ. ಇವತ್ತು ನಮ್ಮ ಕೃಷ್ಣಾ ನದಿ ನೀರ್ನೆಲ್ಲ ಹೋಗ್ತಾ ಇದ್ ಎಲ್ಲ